ಬಣ್ಣದ ಹೂಗಳ ಚಿತ್ತಾರ ಮೇಳೈಸಿದೆ. ಒಂದು ಹೂವು ಮತ್ತೊಂದು ಹೂವಿನ ಅಂದವನ್ನ ನಾಟಿಸುವಂತಹ ಅಂದವನ್ನ ಮೈದಳವಿ ನಿಂತಿದೆ. ಗಣರಾಜ್ಯೋತ್ಸವದ ಅಂಗವಾಗಿ 209ನೇ ಫಲಪುಷ್ಪ ಪ್ರದರ್ಶನವನ್ನ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ವೆರೈಟಿ ಫ್ಲವರ್ಸ್ ಇದೆ, ಈ ಸಲದ ಥೀಮ್ ಏನು, ಇದರ ಸ್ಪೆಷಾಲಿಟಿ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಲಾಲ್ಬಾಗ್ನ ಸುತ್ತ ಒಂದ್ ರೌಂಡ್ ಹಾಕೊಂಡ್ಬಂದ್ಬಿಡೋಣ ಬನ್ನಿ. ನಾವಿವಾಗ ಗಾಜಿನ ಮನೆಯ ಮಧ್ಯಭಾಗದಲ್ಲಿದ್ದೀವಿ. ಸಬರಮತಿ ಆಶ್ರಮವನ್ನ ನಿರ್ಮಾಣ ಮಾಡಲಾಗಿದೆ. ಈ ಸಬರಮತಿ ಆಶ್ರಮ 30 ಅಡಿ ಅಗಲ, 20 ಅಡಿ ಉದ್ದ ಹಾಗೂ 16 ಅಡಿ ಎತ್ತರ ಇದೆ. ಇನ್ನು ಈ ಸಬರಮತಿ ಆಶ್ರಮವನ್ನ 1,20,000 ಕೆಂಪು ಗುಲಾಬಿ, ಕೇಸರಿ ಗುಲಾಬಿಗಳಿಂದ ಶೃಂಗರಿಸಲಾಗಿದೆ ಹಾಗೂ 1,60,000 ಸೇವಂತಿ ಹೂವುಗಳಿಂದ ಇದನ್ನ ಶೃಂಗರಿಸಲಾಗಿದೆ. ಇನ್ನು ಸಬರಮತಿ ಆಶ್ರಮದ ಸುತ್ತಲೂ ಕೂಡ ಗಾಂಧೀಜಿಯವರು ನಡೆದು ಬಂದ ಹಾದಿ, ಅವರ ತತ್ವಾದರ್ಶಗಳು, ಆದರ್ಶಗಳನ್ನ ಬಿಂಬಿಸುವಂತಹ ಆ ಸಂದೇಶಗಳನ್ನ ಸುತ್ತಲೂ ಕೂಡ ಸಾರಲಾಗಿದೆ. ಇನ್ನು ಸಬರಮತಿ ಆಶ್ರಮದ ಎದುರುಗಡೆ ವಿವಿಧ ತಳಿಯ ಹೂವುಗಳು ಎಂಥವ್ರಿಗೂ ಕೂಡ ಮುದ ನೀಡುತ್ತೆ. ಹೂವಿನ ಅಂದಕ್ಕೆ ಯಾವುದು ಕೂಡ ಸಾಟಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ತಳಿಯ ಹೂವುಗಳು ಒಂದೇ ಕಡೆ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಈ ಒಂದು ಹೂವುಗಳ ಅಂದ ಕಣ್ಣಿಗೆ ತಂಪು, ಮನಸ್ಸಿಗೆ ಇಂಪು, ಈ ಹೂಗಳ ಕಂಪು. ನಾವು ಗಮನಿಸ್ತಾ ಇದ್ದೀವಿ, ಬೇರೆ ಬೇರೆ ಕಡೆಗಳಿಂದ ಎಲ್ಲ ವಯೋಮಾನದ ಜನರು ಕೂಡ ಆಗಮಿಸಿದ್ದಾರೆ ಈ ಒಂದು ಫ್ಲವರ್ ಶೋವನ್ನು ನೋಡೋದಕ್ಕೆ. ಈ ವೀಕೆಂಡ್ಸ್ ಆಗಿರೋದ್ರಿಂದ ರಜೆ ಕೂಡ ಇರುತ್ತೆ. ಮಕ್ಕಳು ಜೊತೆಗೆ ಎಲ್ಲರೂ ಕೂಡ ಈ ಫ್ಲವರ್ ಶೋಗೆ ಬಂದು ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ, ಫೋಟೋನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ನಾವು ಗಮನಿಸಬಹುದು, ಹೊರ ರಾಜ್ಯಗಳಿಂದಲೂ ಬರ್ತಾರೆ, ಹೊರ ದೇಶಗಳಿಂದಲೂ ಕೂಡ ಈ ಫ್ಲವರ್ ಶೋನ ನೋಡೋದಕ್ಕೆ ಆಗಮಿಸ್ತಾರೆ. ಆರ್ಕಿಡ್ ಫ್ಲವರ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಯೆಲ್ಲೋ ಕಲರ್ ಇದೆ, ವೈಟ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ಪರ್ಪಲ್ ಕಲರ್ ಇದೆ. ಇದು ಪರ್ಟಿಕ್ಯುಲರ್ ಆಗಿ ಸಿಂಬಿಡಿಯಂ ಆರ್ಕಿಡ್ ಅಂತ ಹೇಳಿ ಇದನ್ನು ಕರೀತಾರೆ. ಅದ್ರ ಜೊತೆಗೆ ನಾವು ಗಮನಿಸ್ತಾ ಇದ್ದೀವಿ ಪಾಯಿನ್ಸೆಟಿಯಾ ಫ್ಲವರ್ಸ್ ಅನ್ನ, ರೆಡ್ ಕಲರ್, ವೈಟ್ ಕಲರ್, ಪಿಂಕ್ ಕಲರ್, 3 ಕಲರ್ಸಲ್ಲಿ ಇರುವಂತಹ ಈ ಪಾಯಿನ್ಸೆಟಿಯಾ ಫ್ಲವರ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ತಳಿಯ ಬೇರೆ ಬೇರೆ ಕಲರ್ಸ್ ಫ್ಲವರ್ಸ್ ಒಟ್ಟಿಗೆ ನೋಡೋದು ಎಂಥವ್ರಿಗೂ ಕೂಡ ಮನಸ್ಸಿಗೆ ಮುದವನ್ನು ನೀಡುತ್ತೆ. ನಾವು ಗಮನಿಸ್ತಾ ಇದ್ದೀವಿ, ಒಂದು ದೊಡ್ಡ ಬೊಕ್ಕೆ ರೀತಿ ನಮಗೆ ಭಾಸ ಆಗ್ತಾ ಇದೆ. ಬೇರೆ ಬೇರೆ ತಳಿಯ ಬೇರೆ ಬೇರೆ ಬಗೆಯ ಕಲರ್ಸ್ಗಳ ಈ ಫ್ಲವರ್ಗಳನ್ನು ಒಂದೇ ಸಮನೆ ನೋಡ್ತಾ ಇದ್ರೆ ಎಲ್ಲೋ ಒಂದು ದೊಡ್ಡ ಬೊಕ್ಕೆನೇ ಇದೇನೋ ಅಂತ ನಮಗೆ ಅನಿಸುತ್ತೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಂತೂ ವೆರೈಟಿ ಫ್ಲವರ್ ಸಿಗುತ್ತೆ. ಈ ಝೆನಿಯಾ ಅಂತ ಹೇಳಿ ತಳಿಯ ಫ್ಲವರ್ ಇದು. ರೆಡ್ ಇದೆ, ಯೆಲ್ಲೋ ಇದೆ, ಲೈಟ್ ಪಿಂಕ್ ಇದೆ, ಡಾರ್ಕ್ ಪಿಂಕ್ ಇದೆ, ಸ್ಯಾಫ್ರಾನ್ ಕಲರ್ ಇದೆ, ವೈಟ್ ಇದೆ. ಎಲ್ಲ ಬಗೆಯ ಫ್ಲವರ್ಸನ್ನು ನಾವು ಗಮನಿಸಬಹುದು. ಇನ್ನು ದಾಸವಾಳ, ಕೇಸರಿ ಬಣ್ಣದ ದಾಸವಾಳ ಹೂವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೈಬಿಸ್ಕಸ್ ಫ್ಲವರ್ ಅಂತಂದರೆ ಎಲ್ರಿಗೂ ಇಷ್ಟ. ಇದು ಔಷಧೀಯ ಗುಣವನ್ನು ಕೂಡ ಹೊಂದಿದೆ, ಹಾಗಾಗಿ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಇನ್ನು ಸೇವಂತಿಗೆ ಹೂವು ಯೆಲ್ಲೋ ಕಲರ್ ಇದೆ, ಪರ್ಪಲ್ ಕಲರ್ ಇದೆ, ವೈಟ್ ಕಲರ್ ಇದೆ. ಸೇವಂತಿಗೆ ಹೂವು ಆದಮೇಲೆ ಬೇರೆ ಬೇರೆ ಬಗೆಯ ಫ್ಲವರ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಲ್ಲಿಂದ ಅಲ್ಲಿವರೆಗೂ ಒಮ್ಮೆ ನೋಡಿಬಿಟ್ರೆ ಒಂದು ದೊಡ್ಡ ಬೊಕ್ಕೆ ಇದೆಯೇನೋ ಅಂತ ಹೇಳಿ ಅನಿಸುತ್ತೆ. ಎಲ್ಲ ಹೂಗಳನ್ನು ಮಿಕ್ಸ್ ಮಾಡಿರುವಂತಹ ಒಂದು ದೊಡ್ಡ ಬೊಕ್ಕೆ ರೀತಿ ನಮಗೆ ಕಾಣಿಸುತ್ತೆ. ಇಲ್ಲಿಂದ ಒಂದು ಸಲ ನಾವು ಕಣ್ಣು ಹಾಯಿಸ್ಬಿಟ್ರೆ ಯಾವ್ಯಾವ ಥರದ ಫ್ಲವರನ್ನು ನೋಡಬೇಕು ಎಲ್ಲವನ್ನು ಒಟ್ಟಿಗೆ ನೋಡಬಹುದು. ಫ್ಯಾಮಿಲಿ ಒಟ್ಟಿಗೆ ಫ್ಲವರ್ ಶೋಗೆ ಬಂದಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಫ್ಲವರ್ ಶೋಗೆ ನಾನು ಸುಮಾರು ಒಂದು 20 ಇಯರ್ಸಿಂದ ಬರ್ತಿದ್ದೀವಿ. ಒಂದೊಂದು ಸರಿ ಬಂದಾಗಲೂ ಒಂದೊಂದು ಹೊಸ ಥೀಮ್ ಇಟ್ಕೊಂಡು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಖುಷಿ ಆಗತ್ತೆ. ಅಂದರೆ ನಮ್ಮೂರಲ್ಲೇ ನಡೆಯತ್ತಲ್ಲ ಅಂತಂದ್ಬಿಟ್ಟು ನಮಗೆ ತುಂಬ ಸಂತೋಷ. ನೋಡೋದಕ್ಕೆ ಬೇರೆ ಬೇರೆ ಕಡೆಯಿಂದನೂ ಬಂದಿರ್ತಾರೆ, ಅವರೆಲ್ಲ ನೋಡಿ ಖುಷಿಪಟ್ಟು ಹೇಳ್ತಾರೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಐ ಆಮ್ ನಾಟ್ ಅ ಬಯೋ ಸ್ಟೂಡೆಂಟ್, ಸೊ ನನಗೆ ಐ ಗೆಟ್ ಟು ಸಿ ಅ ಕಪಲ್ ಆಫ್ ಬೊಟಾನಿಕಲ್ ವರ್ಡ್ಸ್ ಆ್ಯಂಡ್ ಆಲ್ ದ್ಯಾಟ್. ನಾವು ಬಂದು 10 ವರ್ಷ ಆಗಿತ್ತು. 10 ವರ್ಷದ ಹಿಂದ್ಗಡೆ ಬಂದಿದ್ವಿ ನಾವು. ಇವತ್ತು ತುಂಬ ಎಕ್ಸೈಟ್ ಆದೆ ನಾನು ಫ್ಲವರ್ ಶೋಗೆ ಬಂದು. ಅಲ್ಲಿರುವಾಗ ನಾವು ಹೈದ್ರಾಬಾದು, ಚೆನ್ನೈ ಅಂತ ಔಟ್ ಆಫ್ ಸ್ಟೇಟ್ ಇದ್ವಿ. ಆವಾಗ ತುಂಬ ನೆನೆಸ್ಕೋತಾ ಇದ್ವಿ, ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಇವತ್ತು ಬಂದು ತುಂಬ ಖುಷಿಯಾಗಿದೆ ಎಲ್ಲ ನೋಡಿ.
ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿರೋದು. ಫುಲ್ ಕಲರ್ಫುಲ್ಲಾಗಿ ಡಿಫ್ರೆಂಟ್ ವೆರೈಟಿ ಫ್ಲವರ್ಸ್. ಈ ಟೈಮ್ ಸಬರ್ಮತಿ ಆಶ್ರಮ ಮಾಡಿದ್ದಾರೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾವೆಲ್ಲ ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ಯಾವತ್ತೂ ಟೈಮ್ ಮಾಡ್ಕೊಳ್ಳಲ್ಲ ಬಂದು ನೋಡೋಕ್ಕೆ. ಎಲ್ಲರೂ ಬಂದು ನೋಡಬೇಕು. ನಂಗೆ ಮೇನ್ ಇಲ್ಲಿ ಮಾಡಿರೋ ಥೀಮ್ ಆ್ಯಂಡ್ ತುಂಬ ವೆರೈಟಿ ಆಫ್ ಫ್ಲವರ್ಸ್ ಇದೆ ಆ್ಯಂಡ್ ಎಲ್ಲ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಕಮೆಂಡಬಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಫ್ರೆಂಡ್ಸ್ ಜೊತೆ ಕೂಡ ನೆಕ್ಸ್ಟ್ ವೀಕೆಂಡ್ ಪ್ರಾಬಬ್ಲಿ ಬಂದು ಎಲ್ಲ ಫ್ರೆಂಡ್ಸ್ಗೂ ಹೇಳಿ ತೋರ್ಸೋಕ್ಕೆ ಪ್ಲ್ಯಾನ್ ಇದೆ. ಹೂಗಳಂದರೆ ಹುಡುಗಿರ್ಗಿಷ್ಟ, ಹುಡುಗಿರಂದರೆ ಹುಡುಗರಿಗಿಷ್ಟ. ಇಲ್ಲೊಂದಷ್ಟು ಜನ ಹುಡುಗರು ಇದ್ದಾರೆ, ಏನಕ್ಕೆ ಬಂದಿದ್ದಾರೆ, ಏನು ಹೇಳ್ತಾರೆ ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ತೇಜಸ್. ಫಸ್ಟ್ ಟೈಮ್ ಬಂದಿರೋದಾ ಅಥವಾ ಬರ್ತಾ ಇದ್ರಾ? ತುಂಬ ಸಲ ಬಂದಿದ್ದೇನೆ. ಇದು ನನ್ನ 3rd-4th ವಿಸಿಟ್. ಓಕೆ, ಫ್ಲವರ್ ಶೋಗೆ ಏನಕ್ಕೆ ಬರೋದು ನೀವು? ಫ್ಲವರ್ ಶೋಗೆ ಏನಕ್ಕೆ ಬರೋದಂದರೆ ನಾನು ಫ್ಲವರ್ ಶೋಗೆ ಬಂದೇ ಇಲ್ಲ, ಫಸ್ಟ್ ಟೈಮ್ ಬರ್ತೀರ. ಸೊ ಬಂದಾಗೆಲ್ಲ ಫ್ಲವರ್ ಶೋ ಏನೂ ಇರಲ್ಲ. ಸೊ ಫ್ಲವರ್ ಶೋ ಇದೆ ಅಂತ ಪೇಪರಲ್ಲಿ ಓದಿದೆ ಮೊನ್ನೆ. ಸೊ ಬರಬೇಕು ಅನಿಸ್ತು, ಬಂದೆ. ಫ್ರೆಂಡ್ಸ್ನ ಕರ್ಕೊಂಡ್ಬಂದಿದ್ದೀನಿ ಜೊತೆಗೆ. ಫ್ಲವರ್ ಶೋಗೆ ಹುಡುಗರು ಬರೋದು ಹುಡುಗಿರು ನೋಡೋಕ್ಕೆ ಅಂತಾರೆ, ನೀವೇನಕ್ಕೆ ಬಂದಿದ್ದೀರಿ? ಫ್ಲವರ್ಸ್ ಇದೆಯಲ್ಲ, ಫ್ಲವರ್ಸ್ ನೋಡೋಣ ಅಂತ ಬರ್ತಾ ಇದೀವಿ ನಾವು. ಯಾವ ಫ್ಲವರ್ಸು? ಆಲ್ಮೋಸ್ಟ್ ಎಲ್ಲ ಫ್ಲವರ್ಸ್ ಇದೆಯಲ್ಲ. ಇಲ್ಲ, ಫ್ಲವರ್ಸ್ ಇದೆಯಲ್ಲ, ಫ್ಲವರ್ಸ್ ನೋಡೋಣ ಫಸ್ಟು. ಇಲ್ಲ, ನಿಜಲ್ಲೂ ಫಸ್ಟ್ ಫ್ಲವರ್ಸ್ ನೋಡೋಣ, ಆಮೇಲೆ ಬೇಕಾದ್ರೆ. ತುಂಬ ಇಷ್ಟ ಆಯಿತು. ನಾನು ಇದು 4th ಟೈಮ್ ಏನೋ ಬರ್ತಾ ಇರೋದು. ನಾನು ಇದು ಆಗಾಗ ಪ್ಲ್ಯಾಂಟ್ಸ್ ತೊಗೊಂಡು ಹೋಗೋಕ್ಕೆ ಬರ್ತಾ ಇರ್ತೀನಿ. ಏನು ಪ್ಲ್ಯಾನ್ಸ್? ಜಸ್ಟ್ ಡೆಕೋರೇಷನ್ ಪರ್ಪಸ್ ಪ್ಲ್ಯಾಂಟ್ಸ್ ತೊಗೊಂಡು ಹೋಗ್ತೀನಿ ನಾನು. ಈಗ ಹೂವು ಅಂತಂದರೆ ಪ್ರೀತಿ ಸಂಕೇತ ಅಂತ ಹೇಳ್ತಾರೆ. ಹೂವನ್ನ ಕೊಟ್ಟು ಪ್ರಪೋಸ್ ಮಾಡೋದು ಎಲ್ಲ ನೋಡಿರ್ತೀರ. ಸೊ ಆ ಥರದ್ದು ಏನಾದರೂ ಪ್ಲ್ಯಾನನ್ನು ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀರಾ? ತುಂಬ ಸರಿ ಮಾಡಿದ್ದೀವಿ, ಯಾವುದೂ ವರ್ಕೌಟ್ ಆಗಿಲ್ಲ. ಸರಿ ಟ್ರೈ ಮಾಡ್ತೀವಿ ಈಗ. ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯ ಇರೋ ಥರ ಇಲ್ಲಿ ನೇಚರ್ ಥರ ಇರುತ್ತೆ. ನೆಕ್ಸ್ಟ್ ಆ ಸೌಂದರ್ಯ ಜೊತೆಗೆ ಬೇರೆ ಏನಾದರೂ ಸೌಂದರ್ಯ ನೋಡಿದ್ರಾ? ಇದ್ದಾರೆ, ಸಿಕ್ಕಾಪಟ್ಟಿದ್ದಾರೆ, ನೋಡಬೇಕಲ್ಲ, ಎರಡು ಸೌಂದರ್ಯ ಸವಿಬೇಕಲ್ಲ. ಬರೀ ನೋಡ್ಬಿಟ್ಟು ಅಷ್ಟೇ ಸಮಾಧಾನ ಮಾಡ್ಕೋತೀರಾ? ಅಷ್ಟೇ, ನಾವು ಅವ್ರನ್ನೇನು ಮಾತಾಡ್ಸೋಗಲ್ಲ, ಸುಮ್ಮನೆ ಅವ್ರ ಸೌಂದರ್ಯ ಸವಿಬೇಕು ಅಷ್ಟೇ. ಇವಾಗ ಒಂದು ವಸ್ತುನ ನೋಡಿದರೆ ಅದನ್ನ ಇಷ್ಟಪಡ್ಬೇಕು ಅಷ್ಟೇ, ಅದೇ ನಮ್ಗೆ ಬೇಕಂತ ನಾವು ಆಸೆ ಪಡಲ್ಲ. ಇದು ಫಸ್ಟ್ ಟೈಮ್. ಹಾಂ, ಚೆನ್ನಾಗಿದೆ ಮೇಡಮ್. ಫಸ್ಟ್ ಟೈಮ್ ಅಲ್ಲ, ಚೆನ್ನಾಗಿದೆ ಎಲ್ಲ. ಡೆಕೋರೇಷನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀವಿ ನೋಡೋಕ್ಕೆ. ಅದು ನಿಜ ಮೇಡಮ್. ನೀವು? ನಾವು ಎರಡು ನೋಡೋಕೆ ಬಂದಿದ್ದೀವಿ. ಹಾಂ. ಜನವರಿ 18ನೇ ತಾರೀಕು ಶುರು ಆಗಿರುವಂತಹ ಈ ಫ್ಲವರ್ ಶೋ ಜನವರಿ 27ರವರೆಗೂ ಕೂಡ ನಡೆಯಲಿದೆ. ಈ ಟ್ರಾಫಿಕ್ ಜಂಜಾಟದಿಂದ ನೀವು ಬೇಸತ್ತಿದ್ರೆ, ನಿಮಗೊಂದು ಫ್ರೆಶ್ ಫೀಲಿಂಗ್, ರಿಲ್ಯಾಕ್ಸೇಷನ್ ಸಿಗಬೇಕು ಅಂತಂದರೆ ನೀವು ಈ ಫ್ಲವರ್ ಶೋಗೆ ಭೇಟಿ ಕೊಡಲೇಬೇಕು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಜಾನ್ವಿ ಕಾರ್ತಿಕ್, ಫಸ್ಟ್ ನ್ಯೂಸ್, ಬೆಂಗಳೂರು.